ಭಾಗವತ 44ನೇ ಶ್ಲೋಕ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗಃ ಕೈವಲ್ಯ ಸಂವೃತಪತಸ್ತ್ವತ ಭಕ್ತಿ ಯೋಗಃ ಕೋ ನಿರುವೃತೋ ಅದು ಕೋ ನಿರುವೃತೋ ಹರಿ ಕಥಾಸು ಪ್ರತಿಂ ನ ಕುರ್ಯಾತ್. ಜ್ಞಾನಂ ಯದಾ ತದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದಃ ಉಭಯತ್ರ ಆತ್ಮಪ್ರಸಾದೇ ಮಾಡ್ಕೊಳ್ಳಿ. ಆತ್ಮಪ್ರಸಾದೆ ಉಭಯತ್ರ ಗುಣೇಶು ಅಸಂಗಃ ಕೈವಲ್ಯ ಸಂಭೃತ ಪಥಃ ಅಥ ಭಕ್ತಿ ಯೋಗಃ ಕಹ ನಿರ್ವೃತಃ ಹರಿಕಥಾಸು ವ್ರತಿಂ ನ ಕುರ್ಯಾತ್. ಆತ್ಮಪ್ರಸಾದೇ ಸತಿ ಅಂತ ಅರ್ಥ. ಭಗವಂತನ ಪ್ರಸಾದವಾಗುತ್ತಿರಲು ಅಂದ್ರೆ ಪ್ರಸನ್ನನಾದ ಭಗವಂತ ನಮಗೇನ್ ಮಾಡ್ತಾನೆ? ಆತ್ಮತತ್ವಜ್ಞಾನವನ್ನ ಕೊಡ್ತಾನೆ. ಹಾಗಾಗಿ ಭಗವತ್ ಪ್ರಸಾದೇ ಸತಿ ಆತ್ಮಪ್ರಸಾದ ನಮಗೆ ಮೊದಲಾಗಬೇಕು. ಭಗವಂತ ನಮ್ಮನ್ನ ಪ್ರಸನ್ನ ದೃಷ್ಟಿಯಿಂದ ನೋಡಬೇಕು. ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ ಆ ಪ್ರಸನ್ನ ದೃಷ್ಟಿಯನ್ನ ನಮ್ಮ ಮೇಲೆ ಬೀರ್ದ ಅಂತ ಅಂದ್ರೆ ಯಾವುದು ಕೂಡ ಅಲಭ್ಯವಾದದ್ದಲ್ಲ. ಹಾಗಾಗಿ ಆತ್ಮಪ್ರಸಾದೇ ಸತಿ ಅಂತ ಅರ್ಥ. ಆತ್ಮಪ್ರಸಾದೇ ಸತಿ ಭಗವಂತನ ಪ್ರಸಾದ ನಮ್ಮ ಮೇಲೆ ಆಗುತ್ತಿರಲು ಹಾಗೇನಾಗುತ್ತೆ? ಜ್ಞಾನ ಬರುತ್ತೆ. ಜ್ಞಾನಂ ಭವತಿ, ಭಗವತ್ ತತ್ವಜ್ಞಾನ ಬರುತ್ತೆ. ಮೊದಲು ಭಗವಂತನಲ್ಲಿ ನಾವು ಪರಮ ಭಕ್ತಿಯನ್ನ ಮಾಡಬೇಕು, ಆಗ ಆತ್ಮಪ್ರಸಾದವಾಗತ್ತೆ, ಆಗ ಅಪರೋಕ್ಷ ಜ್ಞಾನ ಬರುತ್ತೆ. ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಉಭಯತ್ರ ಗುಣೇಶು ಅಸಂಗಃ. ಆ ಭಗವತ್ ಪ್ರಸಾದ, ಭಗವತ್ ತತ್ವಜ್ಞಾನ, ಅದರಿಂದ ನಮಗೆ ಸಿಗುವಂತಹ ಆಗುವಂತ ಪ್ರಯೋಜನ ಅಂದ್ರೆ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ಗುಣೋರ್ಮಿ ಚಕ್ರಂ, ಗುಣ ಅಂದ್ರೆ ತ್ರಿಗುಣಗಳು, ಅದು ಊರ್ಮಿ. ಊರ್ಮಿ ಅಂದ್ರೆ ಅಲೆ. ಅದೊಂದು ಅಲೆಗಳ ಒಂದು ಚಕ್ರ. ನಿರಂತರವಾಗಿ ತ್ರಿಗುಣಾತ್ಮಕವಾದ ಅಲೆಗಳು ನಮ್ಮ ಮೇಲೆ ಬಂದು ಅಪ್ಪಳಿಸುತ್ತಾ ಇರುತ್ತೆ. ಅಂದ್ರೆ ತ್ರಿಗುಣಾತ್ಮಕ ಅಲೆಗಳು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣ. ಆ ಮೂರು ಗುಣಗಳಿಗೆ ಸಂಬಂಧಪಟ್ಟಂತ ಅಲೆ. ಆ ಅಲೆಗಳು ಅಂದ್ರೆ ಯಾವುದು ಅಂದ್ರೆ ಅಲ್ಲಿ ಹೇಳ್ತಾರೆ ಮುಂದೆ, ಹಸಿವು, ಬಾಯಾರಿಕೆ ಆಗುವಂಥದ್ದು, ಶೋಕ, ಅನೇಕ ಕಾರಣಕ್ಕೆ ದುಃಖ ಅಥವಾ ವ್ಯಾಮೋಹ, ಇನ್ನು ರಾಗ, ಪ್ರೀತಿ, ಮತ್ತೊಬ್ಬರ ಮೇಲೆ ದ್ವೇಷ. ಹೀಗೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ರಾಗ, ದ್ವೇಷ, ಅದು ಆ ತ್ರಿಗುಣಾತ್ಮಕವಾದ ಮೂರು ಗುಣಗಳಿಂದ ಉಂಟಾಗುವಂತ ಅಲೆಗಳು. ಅಲೆಗಳಲ್ಲಿ ಇರತಕ್ಕಂತಹ ಒಂದು 6 ರೀತಿಯಾಗಿರುವಂತಹ ಪ್ರಕಾರ ಅಥವಾ 6 ರೀತಿಯಾಗಿರುವಂತಹ ಅಲೆಗಳಿಗೆ ಸಂಬಂಧಪಟ್ಟಂತ ಗುಣಗಳು, ಅದೆಲ್ಲವೂ ಕೂಡ ದೂರವಾಗುತ್ತೆ ಆತ್ಮಪ್ರಸಾದವಾದಾಗ, ಭಗವತ್ ತತ್ವಜ್ಞಾನವನ್ನು ಪಡೆದಾಗ. ಗುಣೇಶು ಅಸಂಗಃ, ಗುಣಗಳಲ್ಲಿ ಸಂಘವೇ ಉಂಟಾಗೋದಿಲ್ಲ. ಅಂದ್ರೆ ನಾವು ಪ್ರಾಕೃತ ಪ್ರಪಂಚದಲ್ಲಿ ಗುಣದ ಜೊತೆಯಲ್ಲೇ ಇದ್ದರೂ ಕೂಡ ಅದರ ಬಗ್ಗೆ ಸಂಘ ಇರೋದಿಲ್ಲ, ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅವುಗಳ ವಿಕಾರಗಳು ನಮ್ಮಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಕೈವಲ್ಯ ಸಂಭೃತ ಪಥಃ, ಕೈವಲ್ಯ ಕೇವಲಸ್ಯ ಭಾವಃ ಕೈವಲ್ಯಂ ಅಂದ್ರೆ ಕೈವಲ್ಯ ಸಂಭೃತ ಪಥಃ, ಸಂಭೃತ ಪಥಃ ಅಥ ಭಕ್ತಿ ಯೋಗ. ಕೈವಲ್ಯ ಸಂಭೃತ ಪಥ, ಕೈವಲ್ಯ ಅಂದ್ರೆ ಮೋಕ್ಷ, ಮೋಕ್ಷದ ತುಂಬಿದ ದಾರಿ, ಮೋಕ್ಷವನ್ನ ನಮಗೆ ಕೊಡುವಂತಹ ಉತ್ತಮವಾದ ಒಂದು ಮಾರ್ಗ ನಮಗೇನಾಗತ್ತೆ? ಕಾಣತ್ತೆ. ಅದರಲ್ಲಿ ನಾವು ಸಾಗಲಿಕ್ಕೆ ಅನುಕೂಲವಾಗುತ್ತೆ. ಅಥ ಭಕ್ತಿ ಯೋಗ. ಇಷ್ಟೆಲ್ಲ ಆದ್ಮೇಲೆ ಭಕ್ತಿ ಯೋಗ ಅಂದ್ರೆ ಮೊದಲು ಭಕ್ತಿ ಇದ್ದೇ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ. ಭಕ್ತಿ ಇಲ್ಲದೆ ಭಗವಂತ ಪ್ರಸನ್ನನಾಗ್ಲಿಕ್ಕೆ ಸಾಧ್ಯವಿಲ್ಲ, ಭಗವತ್ ತತ್ವಜ್ಞಾನವಾಗ್ಲಿಕ್ಕೆ ಸಾಧ್ಯವಿಲ್ಲ, ಮತ್ತು ಮೋಕ್ಷದ ದಾರಿ ನಮಗೆ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೇನಾಗತ್ತೆ? ಭಕ್ತಿ ಯೋಗ ಅಂದ್ರೆ ಪರಮ ಭಕ್ತಿ. ಮೊದಲು ಸಾಮಾನ್ಯ ಭಕ್ತಿ ಇತ್ತು, ಇದೆಲ್ಲ ಆದ ಹಂತ ಹಂತವಾಗಿ ತ್ರಿಗುಣಗಳ ವಿಕಾರಗಳು ನಮ್ಮಲ್ಲಿ ಇಲ್ಲ. ಹಾಗಾಗಿ ಭಗವಂತನ ಪ್ರಸಾದವಾಯಿತು, ಭಗವಂತನ ತತ್ವಜ್ಞಾನ ಬಂತು, ಭಗವತ್ ತತ್ವಜ್ಞಾನದಿಂದ ಮುಕ್ತಿಯ ಮಾರ್ಗ ನಮಗೆ ತೆರೆದುಕೊಳ್ತು. ಆಮೇಲೆ ಏನಾಗತ್ತೆ? ಪರಮ ಭಕ್ತಿ ಉಂಟಾಗತ್ತೆ. ಅಥವಾ ಭಕ್ತಿ ಯೋಗ, ಭಕ್ತಿಯ ಸಂಬಂಧ ಉಂಟಾಗತ್ತೆ. ಅಂದ್ರೆ ಪರಮ ಭಕ್ತಿ ನಮ್ಮಲ್ಲಿ ಉಂಟಾಗತ್ತೆ. ಇಷ್ಟೆಲ್ಲ ಭಗವತ್ ಕಥಾಶ್ರವಣದಿಂದ ಉಂಟಾಗುವಂಥದ್ದು. ತ್ರಿಗುಣಗಳ ವಿಕಾರಕ್ಕೆ ಮುಖ್ಯವಾಗಿ ನಾವು ಒಳಗಾಗೋದಿಲ್ಲ. ಆ ಕೈವಲ್ಯ ಸಂಭೃತ ಪಥ,
ಅಂದ್ರೆ ಕೇವಲಸ್ಯ ಭಾವ ಕೈವಲ್ಯಂ, ಯಾವುದೇ ದುಃಖ ದುಮ್ಮಾನಗಳಿಗೆ ಅವಕಾಶವಿಲ್ಲದೆ ಕೇವಲ ಸುಖ, ಕೇವಲ ಸುಖದ ಸಂಬಂಧವನ್ನು ಹೊಂದಿದಂತಹ ಬಹಳ ಉತ್ಕೃಷ್ಟವಾದ ಮೋಕ್ಷ ಮಾರ್ಗದಲ್ಲಿ ನಮಗೆ ಅರ್ಹತೆ ಬರುತ್ತೆ ಅಂದಮೇಲೆ ಕಹ ನಿವೃತಃ ಹರಿಕಥಾಸು ರತಿಂನ ಕುರ್ಯಾತ್, ಯಾವ ಒಬ್ಬ ವ್ಯಕ್ತಿ ನಿವೃತ ಅಂದ್ರೆ ವಿಷಯ ಪದಾರ್ಥಗಳ ಆಸಕ್ತಿಯನ್ನ ಬಿಟ್ಟಂತ ವ್ಯಕ್ತಿ ಯಾರು ತಾನೇ ಈ ಹರಿಕಥೆಯಲ್ಲಿ ಆಸಕ್ತಿ ಹೊಂದದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ಏನು? ಪ್ರತಿಯೊಬ್ಬರೂ ಕೂಡ ಭಗವತ್ ಕಥಾ ಅಂದ್ರೆ ನಿವೃತ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಣೆಯನ್ನ ಹೊಂದದೇ ಇರತಕ್ಕಂಥ ವ್ಯಕ್ತಿ ಅಂತ ಅರ್ಥ. ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಣೆಯನ್ನ ಹೊಂದದೇ ಇರತಕ್ಕಂಥ ವ್ಯಕ್ತಿ ಇಂತಹ ಹರಿಕಥಾಮೃತದಲ್ಲಿ ಅವನು ಪ್ರವೃತ್ತನಾಗೇ ಆಗ್ತಾನೆ, ಆಸಕ್ತಿಯನ್ನ ಹೊಂದ್ತಾನೆ. ವಿಷಯ ಪದಾರ್ಥಗಳ ಆಸಕ್ತಿ ಬಿಟ್ಟ ಅಂದ್ರೆ ಹರಿಕಥಾದಲ್ಲಿ ಅವನ ಆಸಕ್ತಿಯನ್ನ ಹೊಂದ್ತಾನೆ. ಅದು ಆ ಗುಣೋರ್ಮಿ ಚಕ್ರದಿಂದ ನಮ್ಮನ್ನ ದೂರ ತರುವಂಥದ್ದು ಮತ್ತು ಭಗವಂತನಲ್ಲಿ ಪರಮ ಭಕ್ತಿಯನ್ನ ಕೊಡುವಂಥದ್ದು ಈ ಹರಿಕಥೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಕೂಡ 2ನೇ ಅಧ್ಯಾಯದಲ್ಲಿ ಶುಕಾಚಾರ್ಯರು ನಿರೂಪಣೆ ಮಾಡತಕ್ಕಂಥ ಒಂದು ಸಂದರ್ಭ. ಇದು ವ್ಯಾಖ್ಯಾನ ನೋಡ್ಬಿಡೋಣ, ಅನ್ವಯ ಮತ ನೋಡೋಣ. ಪೂರ್ವತ್ರ ಶ್ರವಣೇನ ಮನಃಶುದ್ಧಿ ದ್ವಾರ ಮುಕ್ತಿ ಇತ್ಯುಕ್ತಂ ಅಲ್ವಾ. ಹಿಂದೆ ಏನ್ ಹೇಳಿದ್ರು? ಶ್ರವಣ ಪುಟೇಶು ಸಂಭೃತಂ ಕಥಾಮೃತಂ. ನಾವು ನಮ್ಮನ ಕಿವಿಗಳಲ್ಲಿ ಚೆನ್ನಾಗಿ ಭಗವತ್ ಕಥಾಯನ್ನ ತುಂಬಿಸಿಕೊಳ್ಬೇಕು. ಅದರಿಂದ ಏನಾಗತ್ತೆ? ಪುನಂತಿ ವಿಷಯ ವಿದೂಷಿತಾಶಯಂ ಪುನಂತಿ, ನಮ್ಮ ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾಗುವ ಮೂಲಕವಾಗಿ ಮುಕ್ತಿ ಸಿಗತ್ತೆ ಅಂತ ಹಿಂದೆ ಹೇಳಿದ್ರಲ್ವಾ. ಪೂರ್ವತ್ರ ಅಂದ್ರೆ ಪೂರ್ವಸ್ಮಿನ್ ಶ್ಲೋಕೆ ಶ್ರವಣೇನ ಮನಃಶುದ್ಧಿ ದ್ವಾರ ಮುಕ್ತಿ ಇತ್ಯುಕ್ತಂ, ಮನಃಶುದ್ಧಿಯಾಗಿ ತನ್ಮೂಲಕವಾಗಿ ಮುಕ್ತಿ ಸಿಗತ್ತೆ ಅನ್ನೋದನ್ನು ಹೇಳಿದ್ರು. ದ್ವಾರಾಂತರಂ ಚ ಅಸ್ತಿ, ಅಷ್ಟ ಮಾತ್ರ ಅಲ್ಲ, ಇನ್ನೊಂದು ರೀತಿಯಾಗಿಯೂ ಕೂಡ ಮುಕ್ತಿಗೆ ಇನ್ನೊಂದು ದ್ವಾರ ಇದೆ, ಬಾಗಿಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜ್ಞಾನಂ ಯದ ಯಾಭಿಹಿ ಶ್ರುತಾಭಿಹಿ ಆದೋ ಆತ್ಮನಃ ಪ್ರಸನ್ನತ ಆತ್ಮಪ್ರಸಾದ ಅಥವಾ ಆತ್ಮಪ್ರಸಾದೇ ಸತ್ಯ, ಆತ್ಮ ಪ್ರಸನ್ನನಾಗ್ತಾನೆ. ಅಥವಾ ಇನ್ನೊಂದು ಅರ್ಥ ಇಲ್ಲಿ ಇವರು ಮಾಡತಕ್ಕಂಥ ಅರ್ಥ ಆತ್ಮಪ್ರಸಾದ ಅಂದ್ರೆ ಮನಸ್ಸು ಪ್ರಸನ್ನವಾಗುವಿಕೆ. ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕಾಮಕ್ರೋಧಾದಿಗಳು ಯಾವುದೂ ಕೂಡ ಇಲ್ಲ. ಆತ್ಮಪ್ರಸಾದ ಅಂದ್ರೆ ನಾವು ಶ್ರವಣವನ್ನ ಮಾಡೋದು, ಶ್ರವಣ ಮನನ ನಿಧಿಧ್ಯಾಸನಗಳಿಂದಾಗಿ ಶ್ರವಣವನ್ನ ಮಾಡಿ ನಮ್ಮ ಆಶಯ ಏನಾಯ್ತು? ವಿಷಯ ವಿದೂಷಿತಾಶಯವಾಯಿತು. ವಿಷಯ ಪದಾರ್ಥಗಳಿಂದಾಗಿ ಕಲ್ಮಶಗೊಂಡಿತ್ತಲ್ವಾ, ಅದೆಲ್ಲ ಹೋಯ್ತು, ಕಲ್ಮಶಗಳೆಲ್ಲವೂ ಕೂಡ ದೂರವಾಯಿತು. ಆಗೇನಾಯ್ತು? ಮನಸ್ಸು ಪ್ರಸನ್ನವಾಗತ್ತೆ. ಆಗ ಅಚಂಚಲ್ಯ ನಿಮಿತ್ತ ಸಂತೋಷ. ಆತ್ಮಪ್ರಸಾದತೆ ಅಂದ್ರೆ ಅರ್ಥ ಏನು? ಮನಸ್ಸು ಪ್ರಸನ್ನವಾಗಿರೋದು. ಮನಸ್ಸು ಪ್ರಸನ್ನವಾಗಿದೆ ಅಂದ್ರೆ ಅರ್ಥ ಏನು? ಅಚಾಂಚಲ್ಯ ನಿಮಿತ್ತ ಸಂತೋಷ. ನಮಗೆ ಚಂಚಲತೆ, ಅದನ್ನು ಮಾಡ್ಲೋ ಇದು ಮಾಡ್ಲೋ, ಅಥವಾ ಅದು ಬೇಕು ಇದು ಬೇಕು ಎಂಬತಕ್ಕಂಥ ವ್ಯಾಮೋಹ, ರಾಗ, ಮತ್ತೊಬ್ಬರ ಮೇಲೆ ದೋಷ, ಇದೆಲ್ಲವೂ ಕೂಡ ಮನೋಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾವಾಗ ವಿಷಯ ಪದಾರ್ಥಗಳ ಒಂದು ಬಯಕೆ ನಮ್ಮಲ್ಲಿ ಇಲ್ವೋ ಆಗ ಅಚಾಂಚಲ್ಯಾದಿಗಳು ಯಾವುದು ಕೂಡ ನಮ್ಮಲ್ಲಿ ಇರೋದಿಲ್ಲ. ತತಃ ಐಹಿಕ ಪಾರತ್ರಿಕ ವಿಷಯೇಶು ಅಸಂಗಃ ವೈರಾಗ್ಯಂ. ಅವಾಗ ಏನಾಗತ್ತೆ? ಐಹಿಕ ವಿಷಯಗಳು ಅಂದ್ರೆ ಐಹಿಕ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಂತ ಭೂಮಿ ಬಂಗಾರ ಇತ್ಯಾದಿಗಳ ಬಗ್ಗೆ ನಮಗೆ ಅಪೇಕ್ಷೆ ಇರೋದಿಲ್ಲ, ವಿರಕ್ತಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಪಾರತ್ರಿಕ ವಿಷಯೇಶು ಸ್ವರ್ಗ ಮೊದಲಾಗಿರುವಂತಹ ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಕಡೆಗೂ ಕೂಡ ನಮಗೇನಾಗುತ್ತೆ? ವಿರಕ್ತಿ ಎಂಬುದು ಬರುತ್ತದೆ. ತತಃ ಪ್ರತಿನಿವೃತ್ತಂ ಸ್ವಕಾರ್ಯ ಅಕ್ಷಮತೆಯ ಕೃತಂ ಗುಣನಿಮಿತ್ತಾನಾಂ ಷಣ್ಣಾಂ ಊರ್ಮಿಣಾಂ. ನೋಡಿ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ಪ್ರತಿನಿವೃತ್ತ ಶಬ್ದಕ್ಕರ್ಥ ಏನು? ತನ್ನ ಕಾರ್ಯವನ್ನು ಮಾಡಲು ಅಸಮರ್ಥವಾದ ಅಂತ ಅರ್ಥ. ಗುಣ ಅಂದ್ರೆ ತ್ರಿಗುಣಗಳು, ತ್ರಿಗುಣ ಗುಣಗಳ ಊರ್ಮಿ ಅಂದ್ರೆ ಅಲೆ, ಅದರಿಂದ ನಿರ್ಮಾಣವಾದ ಒಂದು ಚಕ್ರ. ಅದೇನಾಗಿದೆ ಅಂತ ಹೇಳಿದ್ರೆ ಪ್ರತಿನಿವೃತ್ತ, ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಕೆಲಸ ಏನು ಅಂದ್ರೆ ಷಣ್ಣಾಂ ಊರ್ಮಿಣಾಂ, 6 ಅಲೆಗಳು, 6 ಅಲೆಗಳಿರುವಂತ ಒಂದು ಚಕ್ರ, ಅಥವಾ 6 ಅರಗಳಿರ್ತಕ್ಕಂಥ ಒಂದು ಚಕ್ರ. ಅದು ಯಾವ್ದು ಅಂದ್ರೆ ಅಶನ, ಅಶನಾಯ, ಚೂರು ಯಾ ಬೇಡ ಅಲ್ಲಿ, ಅಶನ ಸಾಕಷ್ಟೇ. ಅಶನ, ಪಿಪಾಸ, ಅಶನಾಯ ಹಾಗೆ ಇದೆ. ಅಶನ ಎರಡನೇದು ಅಶನ ಅಂದ್ರೆ ಊಟ ಮಾಡುವಂಥದ್ದು. ಪಿಪಾಸ ಅಂದ್ರೆ ನೀರು ಕುಡಿಬೇಕು. ಶೋಕ ಅನೇಕ ರೀತಿಯಾಗಿರುವಂಥ ದುಃಖ. ಮೋಹ ನಮಗೆ ಒಳ್ಳೆಯದರ ಬಗ್ಗೆ ಕೆಟ್ಟದ್ದು ಅಂತ, ಕೆಟ್ಟದ್ದರ ಬಗ್ಗೆ ಒಳ್ಳೆಯದು ಅಂತ ವಿಪರೀತ ಜ್ಞಾನ ಇರುವಂಥದ್ದು, ಅಥವಾ ಬೇಕು ಅಂತಕ್ಕಂಥ ಬಯಕೆ ಮೋಹ. ರಾಗ ಅನ್ನೋದು ಬಯಕೆಯಲ್ಲಿ ಬರುವಂಥದ್ದು, ಬೇಕು ಅಂತ ಬಯಕೆ. ದ್ವೇಷ, ಮತ್ತೊಬ್ಬರನ್ನು ದ್ವೇಷ ಮಾಡೋದು. ಇದು 6. ಒಂದು ಅಶನ, ಇನ್ನೊಂದು ವಿಪಾಸ,
ಮತ್ತೊಂದು ಶೋಕ, ಮೋಹ, ರಾಗ, ದ್ವೇಷ. ಈ ಆರು ಆ, ಅರಗಳನ್ನ ಹೊಂದಿರುವಂತ ಒಂದು ಚಕ್ರ. ಏನ ತಾದೃಶಂ ಜ್ಞಾನಂ, ಅದೇನಾಗತ್ತೆ, ಅದೆಲ್ಲವೂ ಕೂಡ ನಿವೃತ್ತವಾಗಿ ಜ್ಞಾನ ಬರುತ್ತೆ, ಭಗವತ್ ತತ್ವಜ್ಞಾನ ಬರುತ್ತೆ. ಅಥ ಕೈವಲ್ಯ ಸಂವೃತ ಪಥಃ, ಅದಾದ್ಮೇಲೆ ಕೈವಲ್ಯ ಸಂವೃತ ಪಥಃ, ಕೈವಲ್ಯ ಗಮನಾಯ, ಕೈವಲ್ಯ ಅಂದ್ರೆ ಮೋಕ್ಷ ಅಂತ ಅರ್ಥ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಬಹುಜನಾಕುಲ ಬಹುಜನಾಕುಲ ಸಂಭೃತ ಪಥ, ತುಂಬಿದ ದಾರಿ. ತುಂಬಿದ ದಾರಿ ಅಂದ್ರೆ ಏನು? ಮೋಕ್ಷದ ದಾರಿ, ಹೆದ್ದಾರಿ. ಅಲ್ಲಿ ಯಾರು ಇಲ್ಲದೆ ನಾವೇ ಏಕಾಂಗಿಯಾಗಿ ಭಯಗ್ರಸ್ತರಾಗಿ ಹೋಗ್ಬೇಕಾಗಿಲ್ಲ. ಮೋಕ್ಷ ಮಾರ್ಗದಲ್ಲಿ ಸಾಗುವಂತಹ ಸಾಧಕರು ಬಹಳಷ್ಟು ಜನ ಇದ್ದಾರೆ. ಬಹುಜನಾಕುಲ, ಅನೇಕ ಜನರಿಂದ ತುಂಬಿರುವಂತಹ ನಿರ್ಭಯ ಮಾರ್ಗ ಇವ, ನಿರ್ಭಯವಾದ ಮಾರ್ಗದಂತೆ ವಿದ್ಯಮಾನ ಭಕ್ತಿಯೋಗ ಭವತಿ. ಆ ರೀತಿಯಲ್ಲಿ ಇರತಕ್ಕಂಥ ಭಕ್ತಿಯೋಗ. ಭಕ್ತಿಯೋಗ ಅಂದ್ರೆ ಆಮೇಲೆ ಭಕ್ತಿ ಬರುತ್ತೆ ಅಂತ ಅರ್ಥ ಅಲ್ಲ. ಭಕ್ತಿ ಮೊದಲೇ ಇತ್ತು, ಮೊದಲೇ ಇದ್ದಂತ ಭಕ್ತಿ, ಅದರಿಂದಾಗಿ ವಿಷಯ ಪದಾರ್ಥಗಳ ವ್ಯಾಮೋಹ ದೂರವಾಯಿತು, ಭಗವತ್ ತತ್ವಜ್ಞಾನ ಬಂತು, ಮೋಕ್ಷದ ದಾರಿಗೆ ಹೋದ್ವಿ. ಮತ್ತೆ ಭಕ್ತಿ ಮತ್ತಷ್ಟು ಜಾಸ್ತಿ ಆಯಿತು, ಪರಮ ಭಕ್ತಿ. ಅದರ ಸಂಬಂಧ ಭಕ್ತಿ ಯೋಗ ಅಂದ್ರೆ ಭಕ್ತಿಯ ಸಂಬಂಧ, ಪರಮ ಭಕ್ತಿಯ ಸಂಬಂಧ ನಮಗೆ ಉಂಟಾಗತ್ತೆ. ಅದಕ್ಕೆ ಪ್ರಶ್ನೆ, ನಾನು ಭಕ್ತಿ ಪೂರ್ವಮೇವ ಅಸ್ತಿ ಅಲ್ವಾ? ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದ್ತಾ ಇದ್ದಾನೆ ಅಂದ್ರೆ ಅವನಿಗೆ ಭಕ್ತಿ ಮೊದಲೇ ಇರಲೇಬೇಕಲ್ವಾ ಅಂತ ಹೇಳಿದ್ರೆ ಸತ್ಯಂ. ಹೌದು, ಭಕ್ತಿ ಮೊದಲೇ ಇತ್ತು. ಸೈವ ಪುನಃ ಅವಿರುದ್ಧ ಇತಿ ವದಾಮಹ. ಹಿಂದೆ ಇದ್ದಂತ ಭಕ್ತಿ ಸಾಮಾನ್ಯ ಭಕ್ತಿ, ಈಗ ಉಂಟಾಗುವಂತ ಭಕ್ತಿ ಇದು ಪರಮ ಭಕ್ತಿ, ಉತ್ಕೃಷ್ಟವಾದ ಭಕ್ತಿ ಉಂಟಾಗತ್ತೆಂಬುದನ್ನು ಹೇಳ್ತೇವೆ. ಅತಏವ ವಿಶೇಷಾರ್ಥಕ ತು ಶಬ್ದ, ಅದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಅಲ್ಲಿ ಕೈವಲ್ಯ ಸಂವೃತ ಪಥಸ್ತು ಸಂವೃತ ಪಥಃ ತು ಅತ, ತು ಎಂಬುದಾಗಿ ವಿಶೇಷಾರ್ಥವನ್ನು ತೋರಿಸುವ. ಏನು ವಿಶೇಷಾರ್ಥ? ಮೊದಲು ಸಾಮಾನ್ಯ ಭಕ್ತಿ ಇತ್ತು, ವಿರಕ್ತಿ, ಜ್ಞಾನ, ಮುಕ್ತಿಯ ಮಾರ್ಗದಲ್ಲಿ ಸಾಗುವಿಕೆ, ಇದೆಷ್ಟು ಬಂತು ಅಂತ ಆದ್ಮೇಲೆ ಭಕ್ತಿ ಮತ್ತಷ್ಟು ಹೆಚ್ಚಾಯಿತು, ಪರಮ ಭಕ್ತಿ ಬಂತು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಈ ಅರ್ಥವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಭಾಗವತ ಕೈವಲ್ಯ ಸಂವೃತ ಪಥಸ್ಥ್ವತೆ ಪಥಸ್ಥು ಅತ, ತು ಎಂಬುದಕ್ಕೆ ತು ಶಬ್ದವನ್ನು ಹಾಕ್ತಾ ಇದೆ. ಅತಏವ ವಿಶೇಷಾರ್ಥಕ ತು ಶಬ್ದ. ತಾಸು ಹರೇಹ ಕಥಾಸು, ಇಂತಹ ಹರಿಯ ಕಥೆಗಳಲ್ಲಿ ಕಹ ಸ್ವಸ್ಥಾತ್ಮ ರತಿಂ ನ ಕುರ್ಯಾತ್. ಸ್ವಸ್ಥಾತ್ಮ ಅಂದ್ರೆ ಸ್ವಸ್ಥ ಆತ್ಮ ಯಸ್ಯ ಸಹ, ಬುದ್ಧಿ ಸರಿ ಇದ್ದವನು, ಮನಸ್ಸು ಸರಿ ಇದ್ದವನು, ಯಾರ ತಾನೇ ಪ್ರವೃತ್ತಿಯನ್ನ ಮಾಡೋದಿಲ್ಲ. ಇಂತಹ ಹರಿಕಥೆಗಳಲ್ಲಿ, ತಾಸು ಹರಿಕಥಾ, ಕಥಾ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ತಾಸು ಹರಿಕಥಾಸು, ಇಂತಹ ಹರಿಕಥೆಗಳಲ್ಲಿ, ತಾದೃಶಾಸು ಹರಿಕಥಾಸು ಅಂತ ಅರ್ಥ. ಇಂತಹ ಭಗವಂತನ ಕಥೆಗಳಲ್ಲಿ ಯಾರು ತಾನೇ ಪ್ರವೃತ್ತಿಯನ್ನ ಮಾಡೋದಿಲ್ಲ, ಪ್ರತಿಯೊಬ್ಬರು ಕೂಡ ಪ್ರವೃತ್ತಿಯನ್ನ ಮಾಡೇ ಮಾಡ್ತಾರೆ ಅನ್ನೋದು ಇದರ ಅಭಿಪ್ರಾಯ. ಅನ್ವಯ ಅರ್ಥ ನೋಡ್ಕೊಳ್ಳಿ. ಯದಾ ಯದಾ ಅಂದ್ರೆ ಯಾವಾಗ, ಆತ್ಮಪ್ರಸಾದ, ಭಗವಂತನ ಪ್ರಸಾದ, ಇನ್ನು ಜ್ಞಾನಂ ಭಗವತ್ ತತ್ವಜ್ಞಾನ, ತದ ಆವಾಗ ಏನಾಗತ್ತೆ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಭವತಿ. ಆ ಸಾಧಕ ಜೀವಿ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಭವತಿ, ಮತ್ತು ಉಭಯತ್ರ ಗುಣೇಶು ಅಸಂಗ ಭವತಿ. ಗುಣೋರ್ಮಿ ಚಕ್ರಗಳಿಂದಾಗಿ ನಿವೃತ್ತನಾಗ್ತಾನೆ. ಗುಣಗಳೆಂಬ ಒಂದು ಅದರಿಂದ ತುಂಬಿದ ಒಂದು ಚಕ್ರ. ಹಸಿವು, ಬಾಯಾರಿಕೆ, ಶೋಕ, ಮೋಹ, ರಾಗ, ದ್ವೇಷ, ಇವುಗಳ ಚಕ್ರದಿಂದ ನಿರ್ಮಾಣವಾದ ಒಂದು ಅಲೆ ಇದೆ, ಅದರಿಂದ ದೂರಕ್ಕೆ ಬರ್ತಾರೆ. ಉಭಯತ್ರ ಗುಣೇಶು, ಉಭಯತ್ರ ಗುಣ ಅಂದ್ರೆ ಐಹಿಕ ಮತ್ತು ಪಾರತ್ರಿಕಕ್ಕೆ ಸಂಬಂಧಪಟ್ಟ ಯಾವ ವ್ಯಾಮೋಹಗಳನ್ನು ಇಟ್ಟುಕೊಳ್ಳೋದಿಲ್ಲ. ಅದಾದ್ಮೇಲೆ ಅತ ಕೈವಲ್ಯ ಸಂವೃತ ಪಥಃ, ಮುಕ್ತಿಗೆ ಸಂಬಂಧಪಟ್ಟಂತ ಒಂದು ಸಮೃದ್ಧವಾದ ಮಾರ್ಗದಲ್ಲಿ ಹೋಗ್ತಾನೆ. ತು ಭಕ್ತಿ ಯೋಗ, ಪರಮ ಭಕ್ತಿ ಯೋಗ ಎಂಬುದು ಅವನಿಗೇನಾಗತ್ತೆ, ಪ್ರಾಪ್ತವಾಗತ್ತೆ. ಇಂತಹ ಹರಿಕಥಾಸು, ತಾಸು ಸೇರಿಸ್ಕೊಳ್ಬೇಕು. ಇಂತಹ ಭಗವಂತನ ಕಥೆಗಳಲ್ಲಿ ನಿರುಗೃತಃ ಕಹ, ವಿಷಯ ಪದಾರ್ಥಗಳಿಗೆ ವ್ಯಾಮೋಹವನ್ನ ಬಿಟ್ಟಂತಹ ಯಾವ ಒಬ್ಬ ಉತ್ತಮ ವ್ಯಕ್ತಿ, ರತಿಂನ ಕುರ್ಯಾತ್, ಯಾರು ತಾನೇ ಆಸಕ್ತಿಯನ್ನ ಬೆಳೆಸೋದಿಲ್ಲ, ಪ್ರತಿಯೊಬ್ಬರು ಕೂಡ ಆಸಕ್ತರಾಗೇ ಆಗ್ತಾರೆ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮ ಪ್ರಸಾದ ಉಭಯತ್ರ ಗುಣೇಶ್ವ ಸಂಗಃ ಕೈವಲ್ಯ ಸಂವೃತ ಪತಸ್ತ್ವತ ಭಕ್ತಿ ಯೋಗ ಕೋ ನಿರ್ವೃತೋ ಹರಿಕಥಾಸು ರತಿಂ ನ ಕುರ್ಯಾತ್.